ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಕಾಫಿ ಪುಡಿ ತಗೊಂಡಿದ್ದೀನಿ. ಇದು ನಾವು ಕೊಡಗಿನಿಂದ ತಗೊಬಂದಿದ್ದು. ತುಂಬಾ ಸ್ಮೆಲ್ ಚೆನ್ನಾಗಿದೆ ಫ್ರೆಂಡ್ಸ್. ಈ ಸ್ಮೆಲ್ ಹಾಗೆ ಉಳ್ಕೋಬೇಕು ಅಂತಂದರೆ ನಾವು ಅದೇ ರ್ಯಾಪರ್ ಇದು ಕವರ್ ಇರುತ್ತಲ್ಲ ಅದನ್ನು ಹಾಗೆಯೇ ಮಡಚಿ ನಾವು ಪಿನ್ ಮಾಡಬಾರ್ದು. ಪಿನ್ ಮಾಡ್ದೇ ಈ ರೀತಿ ಮಡಚಿ ಒಂದು ರಬ್ಬರ್ ಬೆಂಡ್ ಹಾಕಿಡೋದ್ರಿಂದ ಅದು ಸ್ಮೆಲ್ ಹಾಗೆ ಉಳ್ಕೊಳ್ಳುತ್ತೆ ಫ್ರೆಂಡ್ಸ್. ತುಂಬಾ ನೀಟ್, ಎಷ್ಟೇ ದಿನ ಇಟ್ಟರು ಕೂಡ ಸ್ಮೆಲ್ಲು ಚೆನ್ನಾಗೇ ಇರುತ್ತೆ ಈ ರೀತಿ ಮಾಡೋದ್ರಿಂದ. ಗಾಳಿ ಆಡಲ್ಲ, ಅದಕ್ಕೆ ಅದರ ಸ್ಮೆಲ್ ಹಾಗೆ ಇರುತ್ತೆ ಮತ್ತು ಚೆಲ್ಲೋಗಲ್ಲ. ಇದು ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸು, ಈ ಥರ ಮರದ್ದು ಟ್ರೈ ಇರುತ್ತಲ್ಲ, ಇದು ತುಂಬಾ ಕಲರ್ ಒಟ್ಟೋಗಿರುತ್ತೆ ಮತ್ತು ಒಂಥರ ಒಣಗ್ದಂಗೆ ಆಗಿರುತ್ತೆ. ಆಮೇಲೆ ಈ ಥರ ಇದನ್ನ ಸೀಸನಿಂಗ್ ಮಾಡೋದು ಯಾವ ಥರ ಅಂದರೆ, ನಾವು ಕೊಬ್ಬರಿ ಎಣ್ಣೆ ತಗೊಂಡು ಈ ಥರ ಒಂದು ಕಾಟನಲ್ಲಿ ಈ ಥರ ಅದೇ ಹತ್ತಿ ಇರುತ್ತಲ್ಲ ಆ ಥರದ ಕಾಟನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಎಲ್ಲನೂ ಅಪ್ಲೈ ಮಾಡ್ಕೋಬೇಕು. ಆಗ ಅದು ತುಂಬ ದಿನ ಈ ರೀತಿ ಮಾಡೋದ್ರಿಂದ ತುಂಬ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಇದು ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡೋದ್ರಿಂದ ನಾವು ಬಿರುಕು ಬರಲ್ಲ, ಒಂಥರ ಬಿರುಕು ಬಿಟ್ಟಂಗೆ ಆಗಿರುತ್ತೆ. ಈ ಥರ ಮಾಡ್ತಾ ಇರಬೇಕು, 15 ದಿನಕ್ಕೊಂದ್ಸರಿ ನಾವು ಯೂಸ್ ಮಾಡ್ತಾಯಿದ್ರೆ ಅದು ತುಂಬ ದಿನ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಎಲ್ಲ ಕಡೆಯೂ ಅಪ್ಲೈ ಮಾಡಬೇಕು ನೋಡಿ ಈ ರೀತಿ. ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತೊಂದು ಟಿಪ್ಸ್ ಬಂದು, ಕಲ್ಲು ನಾವು ಮಸಾಲೆ ಎಲ್ಲ ಹಾಕಿ ಕುಟ್ಟಿರ್ತೀವಿ, ಬೆಳ್ಳುಳ್ಳಿ ಅಥವಾ ಜೀರಿಗೆ, ಯಾವುದರ ಮಸಾಲೆ ಸ್ಮೆಲ್ಲು ಹಾಗೆ ಉಳ್ಕೊಳ್ಳುತ್ತೆ ನೋಡಿ. ಈ ರೀತಿ ಕರೆ ಥರ ಉಳ್ಕೊಳ್ಳುತ್ತೆ. ಅದಕ್ಕೆ ಅಂತಲೇ ನಾನು ನ್ಯೂಸ್ ಪೇಪರ್ ತಗೊಂಡು ನ್ಯೂಸ್ ಪೇಪರ್ನ ಈ ರೀತಿ ಕಟ್ ಮಾಡಿ ಅದಕ್ಕೆ ಅದು ಎಷ್ಟು ಇದಿರುತ್ತೋ ಅದು ಫುಲ್ ಹಾಕಬೇಕು. ಈ ರೀತಿ ಎಲ್ಲನೂ ಹಾಕ್ಕೊಂಡು ಅದು ಕರೆ ಸ್ಮೆಲ್ಲು, ಏನೇ ಸ್ಮೆಲ್ಲು ಇದ್ರೂ, ಬೆಳ್ಳುಳ್ಳಿ ಸ್ಮೆಲ್ಲು ಏನೇ ಇದ್ದರೂ ಹೊರ್ಟೋಗುತ್ತೆ. ಅಂದರೆ ನಾವು ಬೆಲ್ಲ ಗಿಲ್ಲ ಕುಟ್ಟಬೇಕಂದ್ರೆ ಬೆಳ್ಳುಳ್ಳಿ ಸ್ಮೆಲ್ಲೇ ಬರುತ್ತೆ, ಜೀರಿಗೆ ಸ್ಮೆಲ್ಲೇ ಬರುತ್ತೆ, ಅಥವಾ ಮೆಣಸು ಖಾರ ಥರ ಆಗಿರುತ್ತೆ. ಅದಕ್ಕೆ ಅಂತ ಈ ರೀತಿ ಕವರು ನ್ಯೂಸ್ ಪೇಪರ್ ಹಾಕಿ ಈ ರೀತಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಕಡೆ ಕುಟ್ಕೋಬೇಕು. ಕುಟ್ಟಿದಷ್ಟು ಅದ್ರದ್ದು ಏನು ಸ್ಮೆಲ್ಲು ಮತ್ತು ಕರೆ ರೀತಿ ಆಗಿರೋದು ಎಲ್ಲನೂ ಅರಶಿನ ಥರ ಕಳೆ ಎಲ್ಲ ಹೊರ್ಟೋಗುತ್ತೆ ನೋಡಿ. ಈ ರೀತಿ ಫುಲ್ಲು ಪುಡಿ ಮಾಡಬೇಕು, ಕುಟ್ಟಿ ಪುಡಿ ಮಾಡಬೇಕು. ಆಗ ಅದರ ಸ್ಮೆಲ್ಲು ಕೂಡ ಕಡಿಮೆ ಆಗುತ್ತೆ. ಇದು ಕೂಡ ವಾರದಲ್ಲಿ 1 ದಿನ ಅಥವಾ 15 ದಿನಕ್ಕೊಂದ್ಸರಿ ಮಾಡಿ ನೋಡಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಈ ರೀತಿ ಆಗಿರಬೇಕು ಎಲ್ಲನೂ. ಪೇಪರ್ ಎಷ್ಟು ಪುಡಿ ಆಗುತ್ತೋ ಅದು ಎಷ್ಟು ಕೂಡ ಸ್ಮೆಲ್ಲು ಹೋಗಿರೋದು ನೋಡಿ. ಈ ರೀತಿ ಪುಡಿ ಆಗಬೇಕು ನೋಡಿ. ಎಷ್ಟು ನೀರು ಹಾಕ್ಕೊಂಡು ಈ ರೀತಿ ಕುಟ್ಟೋದ್ರಿಂದ ಈ ರೀತಿ ಪುಡಿ ಆಗಿರಬೇಕು. ಆಗ ಅದು ಎಲ್ಲ ಸ್ಮೆಲ್ಲು, ಎಂಥ ಸ್ಮೆಲ್ ಇದ್ರೂ ಮತ್ತು ಎಷ್ಟೇ ಕರ ಇದ್ರೂ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಆಮೇಲೆ ಮತ್ತೆ ಸೋಪ್ ಹಾಕಿ ತೊಳೆಯೋದ್ರಿಂದ ನೋಡಿ ಚೆನ್ನಾಗಾಗಿದೆ, ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್, ಇಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಕುದಿಯೋಕೆ ಇಟ್ಬಿಟ್ಟು ನಾವು ಪಾತ್ರೆ ಬ್ರಷ್ಗಳಿರುತ್ತಲ್ಲ, ಯಾವ ಥರ ಯಾವುದಾದ್ರೂ ಬ್ರಷ್ಗಳಷ್ಟೇ ನಾವು ಯೂಸ್ ಮಾಡ್ತಾ ಈ ಥರ ಕಪ್ಪಾಗಿರುತ್ತೆ ಮತ್ತು ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಸೇರ್ಕೊಂಡಿರುತ್ತೆ. ಇದು ತುಂಬ ದಿನ ಯೂಸ್ ಮಾಡೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಇದಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ನಾವು ವಾರಕ್ಕೆ 15 ದಿನಕ್ಕೊಂದ್ಸರಿ ಈ ರೀತಿ ಮಾಡೋದ್ರಿಂದ ಅದರದ್ದು ಏನೇ ಬ್ಯಾಡ್ ಬ್ಯಾಕ್ಟೀರಿಯಾಗಳಿದ್ದರೂ ಕಡಿಮೆ ಆಗುತ್ತೆ ನೋಡಿ. ಈ ರೀತಿ ಕುದಿಸ್ಕೋಬೇಕು. 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಅದೆಷ್ಟು ಕೊಳೆ ಬಿಟ್ಕೊಬಿಡುತ್ತೆ ಅಷ್ಟು ಬಿಡಬೇಕು. ಈಗ ನಾವು ಹಾಲು ಉಜ್ಜಿರ್ತೀವಿ, ಸ್ಟೀಲ್ ನಾರಲ್ಲಿ ಹಾಲು ಪಾತ್ರೆ ಉಜ್ಜಿರ್ತೀವಿ, ಅದರದ್ದು ಹಂಗೆ ಸ್ಟೀಲ್ ನಾರಲ್ಲಂತೂ ಏನು ಉಜ್ಜಿದ್ರೂ ಸ್ಟೀಲ್ ನಾರಲ್ಲಿ ಉಳ್ಕೊಬಿಡುತ್ತೆ. ಅದು ಕೂಡ ಈ ರೀತಿಯಾಗಿ ಚೆನ್ನಾಗಿ ಕುದಿಸಬೇಕು. ಒಂದು 10 ನಿಮಿಷನಾದರೂ ಚೆನ್ನಾಗಿ ಕುದಿಸಬೇಕು. ಮತ್ತು ಎಲ್ಲ ಸ್ಕ್ರಬ್ಬು ಅಷ್ಟೇ, ಎಲ್ಲ ಅಲ್ಲಲ್ಲೇ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಈಗ ಬಿಸಿ ಆರಿದ್ಮೇಲೆ ಒಂದು ಸರಿ ತಣ್ಣೀರಲ್ಲಿ ಕೂಡ ತೊಳ್ಕೊಬೇಕು. ತಣ್ಣೀರಲ್ಲಿ ತೊಳೆದಾದ್ಮೇಲೆ ಬಿಸಿಲಿಗೆ ಇಟ್ಟು ಒಂದು ಹಾಫ್ ಆನ್ ಅವರು ಅಥವಾ 1 ಅವರು ಬಿಸಿಲಲ್ಲಿ ಇಡಬೇಕು. ಬಿಸಿಲಲ್ಲಿ ಇಡೋದ್ರಿಂದ ಅದು ಎಷ್ಟೇ ಬ್ಯಾಕ್ಟೀರಿಯಾಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಚಟ್ನಿನೋ ಅಥವಾ ಮಸಾಲೆ ಆಡಿಸ್ತೀವಲ್ಲ, ಆಗ ನೀರು ಮಿಕ್ಸಿಗೆ ಈ ರೀತಿ ಚೆಲ್ಲೋಗಿರುತ್ತೆ, ಅದು ತ್ಯಾವನೇ ಹಾಗೆ ಉಳ್ಕೊಂಡಿರುತ್ತೆ. ಅದಕ್ಕೆ ಅಂತಲೇ ಈ ಪೇಸ್ಟ್ ಪೌಡ್ರ್ ಹಾಕೋದ್ರಿಂದ ಡ್ರೈ ಆಗುತ್ತೆ ಮತ್ತು ಮಿಕ್ಸಿ ಕ್ಲೀನ್ ಆಗಿರುತ್ತೆ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.